ಗಾಯ್ಸ್, ಇವತ್ತು ಚಿಕನ್ ಮಾಡ್ಕೊತಾ ಇದ್ದೀನಿ. ಜಿಮ್ಗೆ ಹೋಗೋರು ಮಾಡ್ತಾರಲ್ಲ ಡ್ರೈ ಚಿಕನ್ ಆ ಥರ. ಸೊ ಸಿಂಪಲ್ಲಾಗೆ ಏನಿಲ್ಲ, 1/4 kg ಚಿಕನ್ ತಂದಿದ್ದೀನಿ. ಸೊ ಇವಾಗ ಬನ್ನಿ ಯಾವ ಥರ ಚಿಕನ್ ಮಾಡೋದು ಅಂತ ತೋರಿಸ್ತೀನಿ. ಇದೇ ಚಿಕನ್ನು. ಸೊ ಇದಕ್ಕೆ ಗರಂ ಮಸಾಲ, ಖಾರದ ಪುಡಿ, ಮಸಾಲೆ ಮತ್ತು ಉಪ್ಪು ಹಾಕಿಲ್ಲ ನೋಡಿ, ಉಪ್ಪು ಮಿಸ್ ಆಗೈತೆ, ಮತ್ತು ಮೊಸರು. ಸೊ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 to 10 minutes ಇಡಬೇಕು ಹಂಗೆ. ಸೊ ಇವಾಗ ಇದಕ್ಕೆ ಉಪ್ಪು ಹಾಕಿಲ್ಲ, ಈಗ ಉಪ್ಪು ಹಾಕ್ಬಿಟ್ಟು ಇಡ್ತೀನಿ. ಚಂದ್ರ ಚಕೋರಿ ನೋಡಿ ತುಂಬ ವರ್ಷಗಳಾಗಿದೆ. ಸೊ ಇವತ್ತು ಸಂಡೇ ಆಗಿರೋ ಕಾರಣ ಮೂವಿನ ನೋಡೋಣ ಅಂತ ಆನ್ ಮಾಡಿಟ್ಟಿದ್ದೀನಿ. ನೋಡಿ, ಮೂವಿ ಬರೋ ಅಷ್ಟರಲ್ಲಿ ಚಿಕನ್ ರೆಡಿ ಮಾಡ್ಕೊಂಬಿಡ್ಬೇಕು. ನಾನು ಚಿಕನ್ ರೆಡಿ ಮಾಡಿಕೊಂಡು ಟಿಫನ್ ತಿಂದು ಆಮೇಲೆ ಮೂವಿ ನೋಡೋದಕ್ಕೆ ಸರಿ ಆಗುತ್ತೆ. ಬನ್ನಿ ಚಿಕನ್ ಮಾಡೋಣ ಇವಾಗ. ನಾಟಿ ತುಪ್ಪ ಗಾಯ್ಸ್, ಹಳ್ಳಿಯಿಂದ ತರಿಸ್ಕೊಂಡಿರೋದು, ಅಮ್ಮನೇ ಮಾಡಿ ಕೊಟ್ಟು ತರಿಸಿರೋದು. ಖಾಲಿಯಾಗಿದೆ, ಅಲ್ಲಿ ಇನ್ನೊಂದು ಬಾಕ್ಸಲ್ಲಿದೆ, ಈಗ ಹಾಕೋಬೇಕು. ಚಿಕನ್ ಮಾಡೋದು ತುಂಬ ಕಷ್ಟ ಏನಲ್ಲ ಗುರು, ಸಿಂಪಲ್ಲು. ಮಸಾಲೆಗಳನ್ನ ಹಾಕಿದ್ರೆ ಚಿಕನ್ ಹೆಂಗೆ ಮಾಡಿದ್ರು ಚೆನ್ನಾಗಿ ಬರುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಮತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕ್ಬೇಕಷ್ಟೆ, ಅದನ್ನು ಜಾಸ್ತಿ ಹಾಕಿದ್ರೆ ಹಾಳಾಗುತ್ತೆ. ಉಪ್ಪು ಖಾರ ಒಂದು ಕರೆಕ್ಟಾಗಿ ಹಾಕಿ ಮಸಾಲೆ ನೀಟಾಗಿ ನೋಡಿಕೊಂಡು ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. Oh no! कैसा लगा मेरा मजाक? ಗಾಯ್ಸ್, ಎಲ್ಲ ಕಿತ್ತಾಕಿ ಈಗ ಉಣಿಸಿದ್ದೆ, ಜಸ್ಟ್ ಮಿಸ್ ಆಯಿತು. ಸೊ ಫೋನ್ ಎತ್ತಿಟ್ಬಿಟ್ಟು ಅಡುಗೆ ಮಾಡಬೇಕು ಮುಚ್ಕೊಂಡು. ಚಿಕನ್ ರೆಡಿ, ಇದಕ್ಕೆ ಮೊಟ್ಟೆ ಹಾಕಬೇಕು. ಪುಟ್ರಾಜು ಗೈಸ್, ಮೊಟ್ಟೆದು ಈಗ ಚಿಕನ್ ಭರ್ಜರಿ ಬ್ಯಾಟಿಂಗು. ಗೈಸ್, ನಮ್ಮ ಅಕ್ಕ ಮದುವೆಗೆ ಹೋಗಿದ್ದಾಳೆ, ನೋಡಿ ಅಂಡಿರೋದ. ಓಹೋ, ಈ ಹೆಣ್ಮಕ್ಳು ಏನಾರು ಫಂಕ್ಷನ್ಗೆ ರೆಡಿ ಆಗಬೇಕು ಅಂತಂದರೆ 2 hour, ಕಮ್ಮಿ ಅಂತಂದರೆ 1 hour ತಗೋತಾರೆ. ಚಂದ್ರ ಚಕೋರಿ ಮೂವಿ ನಾನು ಹುಟ್ಟಿದಾಗ ರಿಲೀಸ್ ಆಗಿರ್ತಕ್ಕಂಥ ಮೂವಿ. ಸೊ ಎಷ್ಟು ಫೇಮಸ್ ಅಂತಂದರೆ ಆ ಸಾಂಗ್ಗಳು, ಒಂದೊಂದು ಸಾಂಗು ಫೇಮಸ್ಸು. ಅದರಲ್ಲಿರೋ ಅಷ್ಟು ಸಾಂಗ್ಗಳು ಫೇಮಸ್. ನನ್ನ ಪ್ರಕಾರ ಈಗಲೂ ಕೇಳಿದ್ರೆ ಒಂದು ಕ್ಷಣನೂ ಬೇಜಾರಾಗಲ್ಲ ಗುರು, ಅಷ್ಟು ಸಖತ್ತಾಗಿದ್ದಾವೆ.